ಮಳೆಯ ಅವಘಡದಿಂದ ಸಿಲಿಕಾನ್ ಸಿಟಿ ಬೆಂಗಳೂರಿನ ಬೌರಿಂಗ್ ಹಾಸ್ಪಿಟಲ್ನಲ್ಲೂ ಕೂಡ ಕಾಂಪೌಂಡ್ ಕುಸಿದು ಬಿದ್ದಿದೆ. ಈ ಸ್ಥಳಕ್ಕೀಗ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಭೇಟಿ ನೀಡಿದ್ದಾರೆ. ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಕುಸಿದು ದುರಂತ ಸಂಭವಿಸಿದೆ. ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸೋದಕ್ಕೆ ಹಾಸ್ಪಿಟಲ್ಗೆ ಹೋಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಗಾಯಾಳುಗಳಿಗೆ ಧೈರ್ಯ ತುಂಬಿದ್ದಾರೆ ಸಿದ್ದರಾಮಯ್ಯ ಅವರು. ವೈದ್ಯರ ಬಳಿ ಮಾಹಿತಿಯನ್ನ ಕಲೆ ಹಾಕುವ ಕೆಲಸವನ್ನ ಸಿದ್ದರಾಮಯ್ಯ ಅವರು ಮಾಡ್ತಿದ್ದಾರೆ. ಯಾವಾಗಾಯ್ತು ಏನು ಅಥವಾ ರೋಗಿಗಳು ಏನ್ ಟ್ರೀಟ್ಮೆಂಟ್ ತೆಗೆದುಕೊಳ್ಳಕ್ಕೆ ಬಂದಿದ್ರು, ಈಗೇನು ಗಾಯಗಳಾಗಿದೆ, ಟ್ರೀಟ್ಮೆಂಟ್ ಸಿಗ್ತಾ ಇದೆಯಾ ಅಂತ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ನೀವು ಕೂಡ. ನಿಜಕ್ಕೂ ನೋಡಿ, ಆ ಮಹಿಳೆಗೆ ಪಾಪ ತಲೆಗೆ ಏಟಾಗ್ಬಿಟ್ಟಿದೆ. ಅವ್ರಿಗೆ ತಲೆಗೆ ಬ್ಯಾಂಡೇಜ್ ಹಾಕಿದ್ದಾರೆ, ಅಸ್ವಸ್ಥರಾಗಿ ಮಲ್ಕೊಂಡ್ಬಿಟ್ಟಿದ್ದಾರೆ. ಈಗ ಸಿದ್ದರಾಮಯ್ಯನವರು ಆದಿಯಾಗಿ ಸಂಬಂಧಪಟ್ಟಂತ ಅಧಿಕಾರಿಗಳು ಹೋಗಿದ್ದಾರೆ. ಅವ್ರು ಮಲಗಿರೋರು ಪಾಪ ಅವ್ರನ್ನ ವಿಚಾರಿಸಿ ಏನ್ ಮಾಡ್ತಾರೆ. ಎಂತ ದುರ್ವಿಧಿ ನೋಡಿ ಅಖಿಲೇಶ್. ಅವ್ರು ಯಾವುದೋ ಒಂದು ಏನು ಕಾಯಿಲೆಗೆ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಬಂದು ಪಾಪ ಅವರು ಮತ್ತೆ ಇನ್ನೊಂದಷ್ಟು ಕಾಯಿಲೆನ ಉಲ್ಬಣ ಮಾಡ್ಕೊಂಡಂಗೆ ಆಯ್ತಿದ್ದು. ಹೌದು, ಇವತ್ತೀಗ ಸಿದ್ದರಾಮಯ್ಯನವರು ಮಾಸ್ಕ್ ಹಾಕೊಂಡ್ ಹೋಗಿದ್ದಾರೆ ಅಂತಂದ್ರೆ ಅಲ್ಲಿ ಹೋಗಿ ಅವ್ರನ್ನ ವಿಚಾರಿಸ್ತಿದ್ದಾರೆ. ವಿಚಾರಿಸಿ ಏನ್ ಯೂಸು, ಎಲ್ಲಿಂದ ಬಂದೆ ಸ್ವಾಮಿ, ನಿನ್ನ ಹೆಸರು ಏನ್ ಕೇಳ್ಬೋದು. ಈಗ ಕ್ಲಾಸ್ ತಗೊಳ್ಳೋದು ವಿಚಾರಿಸೋದಲ್ಲ, ಅವರ ಜವಾಬ್ದಾರಿಯಾಗಿ ಹೋಗಿ ಕೇಳ್ತಾರೆ ಮಾಡ್ತಾರೆ. ಹೌದು, ಬಟ್ ನೋವಿನ ಸಂಗತಿ ಅಂತಂದ್ರೆ ನೋಡಿ, ಹೊಟ್ಟೆಪಾಡಿಗೋಸ್ಕರ ಬದುಕೋರು ಪಾಪ ಆ ಕುಟುಂಬಕ್ಕೆ ನಾಳೆ ಯಾರು ನೆರವಾಗ್ತಾರೆ? ಸರ್ಕಾರದ ಏನು ಪರಿಹಾರ ಏನು ದೊಡ್ಡ ಮಟ್ಟಕ್ಕೆ ಕೊಡ್ತಾರೆ? ಅಲ್ಲ, ಈ ಹಿಂದೆ ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮಂಡಿ ನೋವು ಬಂದಿತ್ತು. ಬಹಳಷ್ಟು ದಿನಗಳ ಕಾಲ ಸಭೆಗೂ ಬರಲಿಲ್ಲ, ಕೆಲವೊಂದಷ್ಟು ಸಮಾರಂಭಕ್ಕೂ ಕೂಡ ಬಜೆಟ್ ಎಲ್ಲ ಮಂಡನೆ ಮಾಡಿ. ಹೌದು, ಬಟ್ ಇವತ್ತು ಈ ಪರಿಸ್ಥಿತಿ ಎದುರಾಗೋದಕ್ಕೆ ಎಲ್ಲೋ ಒಂದು ಕಡೆ ನೇರ ಕಾರಣ ಸರ್ಕಾರವೇ, ಸರ್ಕಾರದ ನಿರ್ಲಕ್ಷ್ಯ. ನೋಡಿ, ಸರ್ಕಾರದ ಕೆಳಗೆ ಬರುವಂತ ಅಧಿಕಾರಿಗಳು, GBA ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ನೋಡ್ಕೊಳ್ಳೋಕಿರ್ತಾರೆ. ತಿಂಗಳ ಸಂಬಳ ಬರುತ್ತೆ, ಅದರಲ್ಲಿ ಐಷಾರಾಮಿ ಜೀವನ ನಡೆಸ್ತಾರೆ ಅಧಿಕಾರಿಗಳು. ಒಂದು PA ಲೆವೆಲ್ ಇಂದ ಹಿಡಿಯೋದಾದ್ರೆ ಬೆಂಗಳೂರಿನಲ್ಲಿ ಎಷ್ಟು ಕೋಟಿಗಿಂತ ಕಡಿಮೆ ಇರೋರು ಯಾರು ಇಲ್ಲ. ಅಷ್ಟು ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಮಾಡೋ ಕೆಲಸ ನೆಟ್ಟಗೆ ಮಾಡಲ್ಲ ಅಂತ. ಇವತ್ತು ನೋಡಿ, ಬೌರಿಂಗ್ ಆಸ್ಪತ್ರೆಯ ಒಳಭಾಗದ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ನಾವೇನು ನೋಡ್ತಾ ಇದ್ದೀವಿ. ಆಸ್ಪತ್ರೆಯ ಒಳಗೆ ಯಾರ್ಯಾರು ಈ ಕಾಂಪೌಂಡ್ ಕುಸಿತದಿಂದ ಮೃತಪಟ್ಟಿರೋರು ಬೇರೆ, ಅವ್ರ ಬಗ್ಗೆನೂ ಕೂಡ ಅಪ್ಡೇಟ್ಸ್ ಕೊಡ್ತೀವಿ. ಬಟ್ ಈಗ ಗಾಯಾಳುಗಳು ಯಾರಿದ್ದಾರೆ ಕಾಂಪೌಂಡ್ ಕುಸಿತದಿಂದ ತುತ್ತಾಗಿರೋರು, ಕೆಲವರಿಗೆ ತಲೆಗೇಟಾಗಿದೆ, ಕೆಲವರಿಗೆ ಕೈಕಾಲಿಗೇಟಾಗಿದೆ, ಇನ್ನು ಕೆಲವರು ಪಾಪ ನೋಡಿ ಅವ್ರಿಗೆ ಕೈ ಎತ್ತಕ್ಕಾಗ್ತಿಲ್ಲ, ಮಲ್ಕೊಂಡಿದ್ದಾರೆ. ಅಷ್ಟರ ಮಟ್ಟಿಗೆ ಅವಸ್ಥೆ ಬಂದ್ಬಿಟ್ಟಿದೆ. ಸಿದ್ದರಾಮಯ್ಯನವರು ಇವಾಗ ಹೋಗ್ತಾರೆ, ಮಾತಾಡ್ಕೊಂಡ್ ಬರ್ತಾರೆ. ಮುಂದೇನಂತ ಆಸ್ಪತ್ರೆ ಬೆಡ್ ಮೇಲೆ ಹೆಂಗ್ ಮಲ್ಕೊಂಡಿನವ್ರು ಯಾವ ತಾಯಿ ಮಗನೋ ಗೊತ್ತಿಲ್ಲ, ಯಾವ ಕೆಲ್ಸಕ್ಕೆ ಬಂದಿದ್ರೋ ಗೊತ್ತಿಲ್ಲ. ಆಸ್ಪತ್ರೆಗೆ ಬರೋರು ಏನು ಆರಾಮ ಜಾಲಿಯಾಗಿ ಬರ್ತಾರಾ? ಯಾರೋ ಅವರಿಗೆ ಕುಟುಂಬಸ್ಥರು, ಇನ್ಯಾರೋ ಆರೋಗ್ಯ ಸಮಸ್ಯೆದಿಂದಲೇ ನರಳುತ್ತಿರ್ತಾರೆ. ಆಸ್ಪತ್ರೆಗೆ ಬಂದು ವಾಪಸ್ಸಾಗಿ ನೆಮ್ಮದಿಯಾಗಿ ಹೋಗ್ತೀನಾ? ಪಾಪ ಈ ತಾಯಿ ನೋಡೋಕೆ ಬೇಜಾರಾಗ್ತಿದೆ, ತಲೆಗೇಟಾಗಿದೆ. ಹೌದು, ನೀವು ಹೇಳ್ದಂಗೆ ಮೊದಲೇ ಅವ್ರು ಯಾವ ಟ್ರೀಟ್ಮೆಂಟ್ ತಗೊಳಕ್ ಬಂದಿದ್ರು ಅಥವಾ ಎಲ್ಲಿಂದ ಯಾವ ಊರಿಂದ ಬಂದಿದ್ರು, ಮನೆಯವ್ರಿಗೆ ಹೇಳಿದಾರೋ ಇಲ್ವೋ, ಮನೆಯವರು ಅವ್ರನ್ನ ಅಡ್ಮಿಟ್ ಮಾಡಿ ಎಷ್ಟೋ ಜನರು ಗೊತ್ತೇ ಇರೋದಿಲ್ಲ ಸುದ್ದಿ ಹೀಗಾಗಿದ್ಯಂತೆ ಅಂತ. ಸೊ ಈಗಾಗಲೇ ಅವ್ರನ್ನ ಪರಿಶೀಲನೆ ಕೂಡ ಮಾಡ್ತಾ ಇರೋದು. ಕೆಲ ಪ್ರಶ್ನೆಗಳನ್ನ ಕೂಡ ವೈದ್ಯಾಧಿಕಾರಿಗಳಿಂದ ಪಡ್ಕೊಳ್ತಿದ್ದಾರೆ, ಏನಾಗಿತ್ತು ಅಥವಾ ಇವಾಗ ಏನಾಗಿದೆ ಅನ್ನೋದಾಗಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.